ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ತಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ಇವತ್ತೊಂದು ಚಟ್ನಿ ಪುಡಿ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಟು ನೋಡ್ರಿ. ಆ ಕಡಾಯಿಗೆ ನಾನು ಕರಿ ಎಳ್ಳನ್ನು ಹಾಕ್ಕೊಳಕತ್ತೀನಿ. ಕರಿ ಎಳ್ಳು ಅಂದ್ರೆ ಕಾರೆಳ್ಳು ಅಂತ ಕರಿತೀವಿ ನಾವು. ಕರಿ ಎಳ್ಳು ಅಂದ ತಕ್ಷಣ ಅದು ಬಿಳಿ ಎಳ್ಳು ಜೊತೆ ಬರುತ್ತಲ್ಲ, ಆ ಕರಿ ಎಳ್ಳಲ್ಲ, ಇದು ಕಾರೆಳ್ಳು ಅಂತ ಕರೀತಾರೆ. ಇದು ಪ್ರತಿಯೊಬ್ಬರು ನಮ್ಮ ಉತ್ತರ ಕರ್ನಾಟಕ ಸೈಡ್ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಇದ್ದೇ ಇರುತ್ತೆ ರೀ. ಇದನ್ನು ಒಂದು ತಿಂಗಳಗಟ್ಟಲೆ ನಾವು ಸ್ಟಾಕ್ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ಇದಕ್ಕೆ ಜಾಸ್ತಿ ಏನೂ ಹಾಕಿಲ್ಲ ನಾನು. ಮುಂದೆ ನೋಡಿರಿ, ಪೂರ್ತಿ ವಿಡಿಯೋ ನೋಡಿರಿ, ನಾನು ಏನೆಲ್ಲ ಹಾಕಿನಿ ಅಂತ ನಿಮಗೆ ಗೊತ್ತಾಗೈತಿ. ಈಗ ನಾನು ಅದನ್ನು ಹುರ್ಕೋತಾ ಇದ್ದೀನಿ ನೋಡಿರಿ. ಸ್ವಲ್ಪ ಪಟ ಅಂತ ಸಿಡಿತನೂ ನಾವು ಹುಡ್ಕೋಬೇಕಾಗುತ್ತಾ. ಸ್ವಲ್ಪ ಬೆಳ್ಳಗೆ ಬರ್ತಾವೆ, ಕಲರ್ ಚೇಂಜ್ ಆಗಕತ್ತಾವೆ. ನೀವು ಕೂಡ ನೋಡ್ಲಾಕತ್ತೀರಿ. ಹುರ್ಕೊಳ್ಳೋದು ಚೆಂದಾಗಿ ಹುರಿಬೇಕಾಗ್ತದ. ನಾವು ಇಲ್ಲಿಕಪ್ಪ ಅಂತಂದ್ರೆ ಚಟ್ನಿ ಪುಡಿ ಸ್ವಲ್ಪ ಕಹಿ ಬಂದಂಗೆ ಆಗುತ್ತಾ ನೋಡ್ರಿ. ಸಿಡಿತಾ ಇದ್ದಾವೆ, ಆ ಥರ ಸಿಡಿಬೇಕಾವು ಪಟ ಅಂತ. ಆಮೇಲಿಂದ ಅವು ಸ್ವಲ್ಪ ಬೆಳ್ಳಗಾಗ್ತಾವೆ, ಪೂರ್ತಿ ಬೆಳಗಾಗಲ್ಲ, ಯಾಕಂದ್ರೆ ಮೊದಲೇ ಕರಗಿರ್ತಾವೆ ಅವು. ಈಗ ನೋಡ್ರಿ ಸ್ವಲ್ಪ ಎಲ್ಲ ಹುರಿದವು. ಇನ್ನೊಂದು ಸ್ವಲ್ಪ ಹುರ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ಇದನ್ನು ಚಪಾತಿಗೆ ಆಗಲಿ, ರೊಟ್ಟಿಗೆ ಆಗಲಿ, ಅನ್ನಕ್ಕೆ ಆಗಲಿ ನಾವು ಮೊಸರು ಹಚ್ಕೊಂಡು ತಿಂತಾಯಿದ್ರೆ ಭಾರಿ ಮಸ್ತ್ ಇರುತ್ತೆ ರೀ. ಆಮೇಲಿಂದ ಎಲ್ಲಾದರೂ ಹೋಗ್ಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ ನಾವು ತೊಗೊಂಡು ಹೋಗ್ಬೋದು. ಇದನ್ನು ನಾವು ಒಂದು ಪ್ಯಾಕೆಟ್ ಮೊಸರು ತೊಗೊಂಡ್ರೆ ಅದ್ರ ಜೊತೆಗೆ ನಾವು ಅಲ್ಲಿ ತಿನ್ಬೋದು. ಕೆಲವೊಂದು ಸರಿ ಮುಂಜಾನೆ ಎದ್ದ ಕೂಡಲೇ ನಮಗೇನಾಗುತ್ತಾ, ರೊಟ್ಟಿ ಜೊತೆ ಪಲ್ಯ ಮಾಡೋಕ್ಕಾಗಂಗಿಲ್ಲಲ್ಲ. ಆ ಟೈಮ್ದಾಗ ಒಂದು ಪ್ಯಾಕೆಟ್ ಮೊಸರು ತಂದು ಈ ಹಿಂಡಿ ನಾವು ಮಾಡಿಟ್ಕೊಂಡಿದ್ದೇವಪ್ಪ ಅಂತಂದ್ರೆ ಆರಾಮಾಗಿ ನಾವು ರೊಟ್ಟಿ ಜೊತೆನೋ ಚಪಾತಿ ಜೊತೆನೋ ಮೊಸರು ಇಲ್ಲ ತುಪ್ಪನೋ ಹಾಕ್ಕೊಂಡು ತಿನ್ಬೋದು ನೋಡ್ರಿ. ಅರ್ಜೆಂಟಿಗೆ ನಮಗೆ ಭಾಳ ಯೂಸ್ ಆಗುತ್ತೆ. ಇದು ಹಿಂಡಿ ಅಂತೀವಿ ನಮ್ಮ ಕಡೆ, ಕಾರೆಳ್ಳು ಹಿಂಡಿ ಅಂತ. ಇದನ್ನು ಚೆಂದಾಗಿ ನಾವು ಹುರ್ಕೋಬೇಕಾಗತ್ತೆ ರೀ. ನಾನು ಹುರಿಯೋದನ್ನೇ ಲೇಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದ್ರೆ ಹುರಿಲಿಲ್ಲ ಅಂದ್ರೆ ಒಂಥರ ಆಮೇಲಿಂದ ಅದು ಹೇಳಿದ್ನೆಲ್ಲ ಬೇರೆ ಥರ ಸ್ಮೆಲ್ ಬಂದಂಗೆ ಆಗುತ್ತೆ, ನಾವು ಇಡೋಕ್ಕಾಗಲ್ಲ ಜಾಸ್ತಿ ದಿನ. ಅದಕ್ಕಾಗಿ ಇವಾಗ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಅಲ್ಲತ್ತವು, ವೈಟ್ ಬಂದಂಗೆ ಅಲ್ಲಕತ್ತವು, ಆಮೇಲೆ ಸಿಡಿಲಾಕತ್ತವು ಅವು. ಬರೀ 4 ಪದಾರ್ಥ ಇದ್ರೂ ಸಾಕು ನೋಡ್ರಿ. ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ನಾವು ಈ ಹಿಂಡಿನ. ಇದಕ್ಕೇನಿಲ್ಲ, ಕಾರೆಳ್ಳ ಮತ್ತು ಆಮೇಲಿಂದ ಒಣ ಮೆಣಸಿನ್ಕಾಯಿ. ನಿಮಗೆ ಯಾವ ಮೆಣಸಿನ್ಕಾಯಿ ಬೇಕು, ಖಾರ ಜಾಸ್ತಿ ಬೇಕಂದ್ರೆ ಖಾರ ಇದ್ದಿದ್ದು ಹಾಕೋಬೋದು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಮುಂದೆ ಏನೇನು ಹಾಕ್ತೀನಿ ನೋಡು ಅಂತ ಬರ್ರಿ. ಇವಾಗ ನೋಡ್ರಿ ಬ್ಯಾಡಗಿ ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ. ಕಾರೆಳ್ಳನ್ನ ತೆಗೆದಿಟ್ಕೊಂಡ್ಬಿಟ್ಟೆ ಹುರಿದಿತ್ತು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಇರುವಂಥ ಮೆಣಸಿನ್ಕಾಯಿನೂ ಹಾಕ್ಬೋದು. ಈಗ ಬಿಸಿಲು ಜಾಸ್ತಿ ಐತೆ ಅಂತ ಹೇಳಿ ನಾ ಖಾರ ಇಲ್ಲಾರಂಥ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿನಿ. ಅವನ್ನ ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋನು, ಮೆತ್ತಗಾಗಿರುತ್ತವು. ಜಲ್ದಿ ಮಿಕ್ಸಿ ಒಳಗೆ ಇದು ಸಣ್ಣ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಅದನ್ನು ಈಗ ಬಿಸಿ ಮಾಡಿದ್ದಾಯಿತು, ತೆಗೆದುಬಿಟ್ಟೆ ನಾನು. ಮೆಣಸಿನ್ಕಾಯಿನ ಎಲ್ಲ ಮುರಿದಿನ್ರಿ ಅವು, ಯಾಕಂದ್ರೆ ಮಿಕ್ಸಿ ಜಾರ್ ಸಣ್ಣದಿರೋದ್ರಿಂದ ಹಿಡಿಸ್ಲಿ ಅಂದ್ಬಿಟ್ಟು ಎಲ್ಲ ಮುರಿದು ಹಾಕೋತಾ ಇದ್ದೀನಿ ನೋಡ್ರಿ. ಈಗೇನು ಕಾರೆಳ್ಳು ನಾವು ಹುರಿದಿಟ್ಟಿದ್ದೀವಲ್ಲ, ಹುರಿದಿಟ್ಟಿದಂಥ ಕಾರೆಳ್ಳು ಅದಕ್ಕೆ ನಾವು ಸೇರಿಸ್ಕೊಂಡ್ಬಿಡೋನು ನೋಡ್ರಿ. ಕಲರ್ ಚೇಂಜ್ ಆಗ್ಯಾವು. ಇನ್ನೂ ಸ್ವಲ್ಪ ಬಿಸಿ ಇದ್ದು ಅವು ನಾನು ಹಾಗೆ ರುಬ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಜಲ್ದಿ ಸಣ್ಣ ಆಗ್ತೈತಿ. ಆರಿದ ಮೇಲೆ ಜಲ್ದಿ ಸಣ್ಣ ಆಗಲ್ಲದು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಇದು ಒಂಥರ ಕೂಲ್ ಥರ ಬರುತ್ತೆ ಹಿಂಡಿ. ಅದಕ್ಕಾಗಿ ನಾವು ಬಿಸಿ ಇರ್ಲಕ್ಕಾಗೆ ರುಬ್ದೇವಪ್ಪ ಅಂತಂದ್ರೆ ಆ ಥರ ಬರೋಂಗಿಲ್ಲ ಇದು. ಅದಕ್ಕೋಸ್ಕರ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನೋಡ್ರಿ. ಬೆಳ್ಳುಳ್ಳಿ ಜಾಸ್ತಿ ಬೇಡ, ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ, ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಇಷ್ಟಿದ್ರೆ ಸಾಕು ನೋಡ್ರಿ. ಕಾರೆಳ್ಳು ಹಿಂಡಿ ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ, ಇವಾಗ ನಾನು ಅರ್ಧ ಬಂದಿದ್ದೀನಿ. ಇನ್ನೂ ಅರ್ಧ ಇದ್ರೂ ರುಬ್ಬೋದೈತಿ. ಆದ್ರೂ ಮನೆಯೆಲ್ಲ ಒಂದು ಘಮ ಕೊಡುತ್ತೆ ಇದನ್ನು ರುಬ್ಬಬೇಕಾದ್ರೆ. ಒಳ್ಳಲ್ಲಿ ಕುಟ್ಟಿದ್ರೆ ಇನ್ನೂ ಸೂಪರಾಗಿರುತ್ತೆ ಇದು. ಈ ಸಿಟಿಲಿ ಒಳ್ಗಳೆಲ್ಲ ಇರಲ್ಲ, ಅದಕ್ಕೆ ನಾನು ಮಿಕ್ಸಿಲಿ ಮಾಡಿ ಇಟ್ಕೊಟ್ಟಿರ್ತೀನಿ. ಈಗ ನೋಡ್ರಿ ಅದನ್ನು ಪೂರ್ತಿಯಾಗಿ ರುಬ್ಕೊಂಬಂದೆ. ಫುಲ್ಲು ಸಣ್ಣಗೈತಿ. ಬಿಸಿ ಇದ್ದಾಗಲೇ ನಾನು ಹಾಕಿಬಿಡ್ಬೇಕು ನಾವು, ಸಣ್ಣಾಗಿಬಿಡುತ್ತೆ. ಒಂದು ತಾಟ್ ತೊಗೊಂಡು ತಾಟಿಗೆ ನಾನು ಎಲ್ಲನೂ ತೆಗಿತಾ ಇದ್ದೀನಿ ನೋಡ್ರಿ. ಯಾಕಂದರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ನಾವು, ಹಸಿ ಬೆಳ್ಳುಳ್ಳಿ ಹಾಕಿರ್ತೀವಿ, ಅವು ಸ್ವಲ್ಪ ಗಂಟಾಗಿರ್ತಾವೆ. ಒಂದು ತಾಟ್ಗೆ ಹಾಕೊಂಡ್ಬಿಟ್ಟು ಅವೆಲ್ಲ ಗಂಟನ್ನು ನಾವು ಬಿಡಿಸಿಟ್ಕೋಬೇಕು. ಇಲ್ಲಾಂದ್ರೆ ಮಿಕ್ಸ್ ಮಾಡಲಿಲ್ಲ ಅಂದ್ರೆ ಅದು ಅಲ್ಲೇ ಕುಂಡಿರ್ತೈತಿ. ಅದಕ್ಕೋಸ್ಕರ ಒಂದು ಮಿಕ್ಸ್ ಕೊಟ್ಟು ನಾವು ಇದನ್ನು ಬಾಕ್ಸಿಗೆ ತೆಗೆದಿಟ್ಕೋಬೇಕಾಗುತ್ತೆ. ಆರಾಮಾಗಿ 1 ತಿಂಗಳು ತಿನ್ಬೋದು. 1 ಕಪ್ಪಷ್ಟು ನಾನು ಕಾರೆಳ್ಳು ತೊಗೊಂಡಿನಿ ಅಷ್ಟೇ ರೀ, ನಾನು ಜಾಸ್ತಿ ತೊಗೊಂಡಿಲ್ಲ. ಇದನ್ನು 1 ತಿಂಗಳು ನಾವು ತಿನ್ಬೋದು. ರೊಟ್ಟಿಗೆ ಆಗಲಿ, ಚಪಾತಿಗೆ ಆಗಲಿ, ಅನ್ನಕ್ಕೆ ಆಗಲಿ, ಪ್ರತಿಯೊಂದಕ್ಕೂ ಇದು ಹೊಂದ್ಕೊಳ್ಳುತ್ತಾ. ಆಮೇಲಿಂದ ಮಕ್ಕಳಿಗೆ ಬಾಕ್ಸಿಗೆ ಕೂಡ ನಾವು ಹಾಕಿ ಕೊಡ್ಬೋದು, ಮೊಸರು ಜೊತೆಗೆ, ತುಪ್ಪದ ಜೊತೆ. ಇದನ್ನು ಅರ್ಜೆಂಟಲ್ಲಿ ನಾವು ಇದ್ದಾಗ ಇದು ತುಂಬ ನಮಗೆ ಯೂಸ್ ಆಗುವಂಥ ಹಿಂಡಿ ನೋಡ್ರಿ. ಮಾಡೋಕ್ಕೂ ಇದನ್ನೇನು ತುಂಬ ಟೈಮ್ ಹಿಡಿಯೋಂಗಿಲ್ಲ, ಹುರಿಲಕ್ಕಷ್ಟೇ ಸ್ವಲ್ಪ ಟೈಮ್ ಹಿಡಿತದ. ಆಮೇಲಿಂದ ಏನು ಟೈಮ್ ಹಿಡಿಯಲ್ಲ, ಮತ್ತು ಜಾಸ್ತಿ ಪದಾರ್ಥ ಏನೂ ಬೇಕಾಗಂಗಿಲ್ಲ. ಹಾಕಿದ್ದೆಲ್ಲ ನೋಡಿರಿ ನೀವು ಕೂಡ. ಮತ್ತು ಆಮೇಲಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಶೇರ್ ಮಾಡಿರಿ, ಲೈಕ್ ಕೊಡೋದು ಮಾತ್ರ ಮರಿಲಕ್ಕೆ ಹೋಗ್ಬೇಡ್ರಿ. ನೋಡಿರಿ ಎಷ್ಟು ಚಂದ ಬಂದದ ಹಿಂಡಿನ. ಸಣ್ಣಗೆ ರುಬ್ಕೊಂಬಂದಿನಿ. ಇದನ್ನು ಹೆಂಗೆ ತಿನ್ನಬೇಕು ಅಂತ ನಿಮಗೆ ತೋರಿಸ್ತೀನಿ. ನಾವು ರೊಟ್ಟಿ ಮಾಡಿಸಿಟ್ಟಿರ್ತೀವಿ, ನಮಗೆ ಕೆಲಸ ಜಾಸ್ತಿ ಇದ್ದಾಗ ನಾವು ಈ ಥರ ಹಿಂಡಿಗಳನ್ನು ಮಾಡಿಟ್ಕೊಂಡಿರ್ತೀವಿ ನಮ್ಮೂರ ಕಡೆ. ಆವಾಗ ನಾವು ಈ ರೊಟ್ಟಿ ಜೊತೆನ ಈ ಹಿಂಡಿನ ಸೇರಿಸ್ಕೊಂಡು ಸ್ವಲ್ಪ ಅದಕ್ಕೆ ಮೊಸರನ್ನು ಹಾಕ್ಕೊಂಡು ಸವರ್ಕೊಂಡು ತಿಂತೀವಿ ರೀ ನಾವು. ತುಂಬ ಟೇಸ್ಟಾಗಿರುತ್ತೆ. ಬಿಸಿ ರೊಟ್ಟಿ ಜೋಡಿನೂ ನಾವು ತಿನ್ಬೋದು ನೋಡ್ರಿ. ಮೊಸರನ್ನು ಹಾಕ್ತಾಯಿದ್ದೀನಿ ನಾನು. ಇವಾಗ ನಿಮಗೆ ಸವರೋದನ್ನು ತೋರಿಸ್ತಾ ಇದ್ದೀನಿ.
ಈ ಥರನೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು. ನಾವು ಯಾಕಂದ್ರೆ ರೊಟ್ಟಿ ಮಾಡಿಸಿಟ್ಟಿರ್ತೀವಲ್ಲ, ಅದಕ್ಕಾಗಿ ನಾವು ಈ ಥರ ತಿಂತೀವಿ. ತುಂಬ ಬ್ಯುಸಿ ಇದ್ದಾಗ ನಮ್ಗೆ ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ, ಆ ಟೈಮ್ದಾಗ ನಾವು ಈ ಥರ ರೊಟ್ಟಿ ಮಾಡಿಸಿಟ್ಟಿರ್ತೀವಿ. ಅದಕ್ಕೆ ನಾವು ಈ ಥರ ಮೊಸರು ತಂದು ಆರಾಮಾಗಿ ಹಾಕ್ಕೊಂಡು ತಿಂದು ಮತ್ತೆ ಕೆಲಸ ಮಾಡ್ಬೋದು ಅಂತ ಈ ಥರ ನೋಡ್ರಿ ಸವರೋದು. ಈ ಥರ ಸವರ್ಕೊಂಡು ನಾವು ತಿಂತೀವಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಾವು ಚಿಕ್ಕವರಿದ್ದಾಗೆಲ್ಲ ಇದೇ ಥರ ನಮ್ಮ ಅವ್ವರೆಲ್ಲ ಮಾಡಿಕೊಡ್ತಿದ್ರು. ಇವಾಗ ನಾವು ಮಾಡ್ತಾ ಇದ್ದೀವಿ ನೋಡ್ರಿ. ಆಮೇಲಿಂದ ಅನ್ನಕ್ಕೂ ತಿನ್ನೋದನ್ನು ತೋರಿಸ್ತೀನಿ ರೀ. ನೋಡ್ರಿ ನಾನಿವಾಗ ಅನ್ನದಾಗ ತಿನ್ನಾಕ ನೀವು ಹಾಗೇನೂ ಕಲಿಸ್ಕೊಂಡು ತಿನ್ಬೋದು, ಇಲ್ಲಾಂದರೆ ಇದ್ರ ಜೊತೆ ಸ್ವಲ್ಪ ತುಪ್ಪನೋ ಬೆಣ್ಣೆನೋ, ಇಲ್ಲಪ್ಪ ಅಂದರೆ ಅಡುಗೆ ಎಣ್ಣೆ ಕೂಡ ಹಾಕ್ಕೊಂಡು ತಿನ್ಬೋದು, ಬೇಡ ಅಂದ್ರೆ ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು. ಹಾಗೆ ತಿಂದ್ರೂ ತುಂಬ ಟೇಸ್ಟಾಗಿರುತ್ತೆ ರೀ. ಯಾಕಂದ್ರೆ ಇದು ಫುಲ್ಲು ಒಂದು ಘಮ ಕೊಡ್ತಿರ್ತದೆ. ಆಮೇಲಿಂದ ಆ ಫ್ಲೇವರಿಂದನೇ ಇನ್ನೂ ತಿನ್ನಬೇಕು ಅನ್ನೋ ಥರ ಇರುತ್ತೆ. ಇದು ಹಿಂಡಿ ಭಾರಿ ಸೂಪರಾಗಿ ಬರುತ್ತೆ ರೀ, ಮಸ್ತಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಹೋಗಿ ಬರಲಾ? ನಮಸ್ತೆ.